ಕಂಬಕ್ಕೆ ಡಿಚ್ಚಿ ಹೊಡಿತೀನಿ ಗಂಟೆಗೊಂದ್ಸಲ ಅವಳು ಕಂಡರೆ ಅದಿದ್ದರೆ ಡಲ್ ಹೊಡಿ. ಈ ಒಂದು ವಿಡಿಯೋನ ರೀಲ್ಸ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡು. ಸೊ ನಾನು ತೋರಿಸ್ತಾ ಇರುವಂಥ ವಿಡಿಯೋ ನೀನು ನೋಡ್ತಾ ಇರ್ಬೋದು, ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ರೀತಿ ಕ್ವಾಲಿಟಿ ಇದೆ ಅಂತೇಳಿ. ಸೊ ಅದೇ ರೀತಿಯಾಗಿ ಹೈ ಕ್ವಾಲಿಟಿಯಾಗಿ ವಿಡಿಯೋನ ಅದು ಕ್ಯಾಪ್ ಕಟ್ಟಲ್ಲಿ ಯಾವ ರೀತಿ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ವಿಂಗ್ ಅಪ್ಲಿಕೇಶನ್ ನಿಮಗೆ ವರ್ಕ್ ಆಗಲಿಲ್ಲ ಅಥವಾ ಏನೋ ನೆಟ್ವರ್ಕ್ ಇಶ್ಯೂ ಬಂತು, ಅದನ್ನು ಬಿಟ್ಟಾಕಿ ಸೊ ಕ್ಯಾಪ್ ಕಟ್ಟಲ್ಲೇ ಹೇಳ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್, ಓಕೆನಾ. ಸೊ ಯಾವುದಾದ್ರೂ VPN ಕನೆಕ್ಟ್ ಮಾಡ್ಕೊಂಡು ಸೀದಾ ಕ್ಯಾಪ್ ಕಟ್ನ ಓಪನ್ ಮಾಡ್ಕೊಳ್ರಿ, ಓಕೆನಾ. ಸೊ ಕ್ಯಾಪ್ ಕಟ್ನ ಓಪನ್ ಮಾಡ್ಕೊಂಡು ಆದಮೇಲೆ ಸೊ ಯಾರೋ ಒಂದು ವಿಡಿಯೋನ ಮಾಡ್ಬೇಕನ್ನೋ ಅನ್ಕೊಂಡಿರ್ತೀರ ಹೈ ಕ್ವಾಲಿಟಿ. ಸೊ ಅಲ್ಲಿ ಆ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ, ಈ ಥರ ಹ್ಯಾಡ್ ಮಾಡ್ಕೊಳ್ರಿ. ಸೊ ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ನಾನು ಏನು ಮಾಡ್ತಾ ಇರ್ತೀನಿ, ಏನು ಸೆಟ್ಟಿಂಗ್ ಕೊಡ್ತೀನಿ ಅದನ್ನೇ ಕೊಟ್ಕೊಳ್ರಿ. ಸೊ ಈಗ ಹ್ಯಾಡ್ ಆದಮೇಲೆ ಜಸ್ಟ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಅಡ್ಜಸ್ಟಲ್ಲಿ ಫಸ್ಟ್ ಬ್ರೈಟ್ನೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 7 to 8 ಅಥವಾ 9 ಕೊಟ್ಕೊಳ್ರಿ ಸಾಕು. ಸೊ ಆಮೇಲೆ ಕಾಂಟ್ರಾಸ್ಟ್ನು ಕೂಡ 7 to 8, 9 ಕೊಟ್ಕೊಳ್ರಿ. ಬಿಫೋರ್ ಆ ಒಂದು ಸೆಟ್ಟಿಂಗ್ ಆ ವಿಡಿಯೋ ಕ್ವಾಲಿಟಿ ಮೇಲೆ ಡಿಪೆಂಡು. ಸ್ಯಾಚುರೇಷನ್ ಅದೇ ರೀತಿ 8, 9 ಕೊಟ್ಕೊಳ್ರಿ. ಸೊ ಇಲ್ಲಿ ಬ್ರಿಲಿಯನ್ಸ್ ಅಂತ ಇರುತ್ತೆ, ಅದನ್ನು 78, 9 ಕೊಟ್ಕೊಳ್ರಿ. ಶಾರ್ಪ್ನೆಸ್ನ ಮಾತ್ರ ಒಂದು 75 ಕೊಟ್ಕೊಳ್ರಿ ಅಥವಾ 70, 75 ಕೊಟ್ಕೊಳ್ರಿ. ಸ್ಕ್ರೋಲ್ ಡೌನ್ ಮಾಡಿ ಹೈಲೈಟ್ಸ್ನ ಒಂದು 70 ಕೊಟ್ಕೊಳ್ರಿ. ಶ್ಯಾಡೋನ -8 ಕೊಟ್ಕೊಳ್ರಿ. ಸೊ ಓಕೆನಾ. ಇಲ್ಲಿ ವಿಡಿಯೋ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಮೇಜ್ ಕ್ವಾಲಿಟಿ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಟ್ಕೊಳ್ರಿ. ಸೊ ಓಕೆನಾ. ಇಲ್ಲಿ ಅನೆನ್ಸ್ ಆಗ್ತಿರುತ್ತೆ, ಅನೆನ್ಸ್ ಕೂಡ ಆಗೋಯ್ತು. ನೆಕ್ಸ್ಟ್ ಏನು ಮಾಡಿರಿ, ಸೊ ಅದೇ ಒಂದು ವಿಡಿಯೋನ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣಿಸುತ್ತೆ, ರೀಟಚ್ ಅಂತೇಳಿ. ಸೊ ವೈಟ್ ಸೆಕೆಂಡ್ ರೀಟಚ್ ಅಂತೇಳಿ. ಓಕೆ, ಇಲ್ಲಿ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನೀವೇನಾದರೂ ಫೇಸ್ನ ಹುಡುಗ ಆಗಿತ್ತು ಅಂದರೆ ಜಾಸ್ತಿ ಏನು ತಲೆ ಕಟ್ಸ್ಕೊಬೇಡ್ರಿ. ಇಲ್ಲಿ ಫೇಸ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಮೂತ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸ್ಮೂತ್ನ ಕೊಟ್ಕೊಳ್ರಿ, ಇನ್ಕ್ಲೂಡಿಂಗ್ ಒಂದು 35, 30. ಓಕೆನಾ. ಇಲ್ಲಿ ನೋಡಿ ಈ ಥರ, ಓಕೆನಾ. ಈ ರೀತಿ ಹುಡುಗಿರೇನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಮೇಕಪ್ ಅನ್ನೋ ಆಪ್ಷನ್ ಇರುತ್ತೆ ಗೈಸ್. ಇಲ್ಲಿ ಅಂತೂ ಸಕ್ಕತ್ತಾಗಿರುವಂಥ ಸಕ್ಕತ್ತಾಗಿ ಕ್ವಾಲಿಟಿ ಮಾಡಿಕೊಡುತ್ತೆ. ಸೊ ಇಲ್ಲಿ ನಾನು ಕ್ಲೀನ್ಗೆಲ್ಲ ನೋಡಿದೆ ಈ ಥರ ಒಂದು ಇಲ್ಲಿ ನೋಡಿ ಈ ಥರ ಇದೆ. ಇದು ಫುಲ್ ಓವರ್ ಆಗ್ತಾಯಿದೆ, ಓಕೆನಾ. ಓವರ್ ಆಗ್ತಾಯಿದೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಸೊ ಇನ್ನೂ ನಿಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನ್ಯಾಚುರಲ್ ಅಂತ ಇರುತ್ತೆ ನೋಡಿ, ನ್ಯಾಚುರಲ್ ಆಗಿರುವಂಥ ವಿಡಿಯೋ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಕ್ಕತ್ತಾಗಿರುವಂಥ ಕ್ವಾಲಿಟಿ ನಿಮಗೆ ಮಾಡಿಕೊಡುತ್ತೆ. ಸೊ ನನಗೂ ಕೂಡ ಗೊತ್ತಿದ್ದಿಲ್ಲ, ತುಂಬಾ ಯೂನಿಕ್ ಆಗಿರುವಂಥ ನೋಡು. ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು. ಸಿಂಪಲ್ ಆಗಿರುವಂಥದ್ದು ಸಿಂಪಲ್ ಕೊಟ್ಕೊಳ್ರಿ, ಜಾಸ್ತಿ ಓವರ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿರಲಿ, ಜಾಸ್ತಿ ಓವರ್ ಆಗಿ ಮಾಡ್ಕೋಬೇಡ್ರಿ. ಸೊ ಯಾವ ಒಂದು ವಿಡಿಯೋನ ಹೈ ಕ್ವಾಲಿಟಿಯಾಗಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋರು ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಯೂನಿಕ್ ಆಗಿರುತ್ತೆ. ಇಲ್ಲಿ ನೋಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತೇಳಿ, ಓಕೆನಾ. ಜಸ್ಟ್ ಇಲ್ಲಿ ಓಕೆ ಕೊಟ್ಕೊಂಡು ಸೊ ಇಲ್ಲಿ ಏನು ಮಾಡಿಬಿಟ್ರಿ, ನೆಕ್ಸ್ಟು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೊ ಓಕೆನಾ 1080p ಮತ್ತು 30fps ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ, ಓಕೆ. ಸೊ ತುಂಬಾ ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ.